ಬಗ್ಗೆ ನಿಜವಾಗ್ಲೂ ಬೇಜಾರಾಗ್ತಾ ಇದೆ. ಯಾಕಂದ್ರೆ ಈ ನೋಡಿ, ಎರಡು ಕೋಮುಗಳ ಬಗ್ಗೆ ಮಧ್ಯ ಬೆಂಕಿ ಇಚ್ಚೋ ಕೆಲಸ ಆಯ್ತು ಇವ್ರು ಮಾಡೋ ಕೆಲಸ. ನಮ್ಮ ಹಿಂದೂ ಧರ್ಮದ ಭಾವನೆಗಳ ವಿರುದ್ಧ ಇವರು ದಂಗೆ ಇದ್ದಂಗೆ ಆಯ್ತು ಅಲ್ವಾ. ನಾನು ಹಿಂದೂ ನನ್ನ ಮನೆಯಲ್ಲಿ, ನಾನು ಮುಸಲ್ಮಾನ ನನ್ನ ಮನೆಯಲ್ಲಿ, ನಾನು ಕ್ರೈಸ್ತರ ನನ್ನ ಮನೆಯಲ್ಲಿ, ನಾನು ಯಾವಾಗ ನನ್ನ ಬಾಗಿಲು ಆಚೆ ಬಂದರೆ ಅದು ನಾನು ಭಾರತೀಯಿಂದ ಬರ್ತೀನಿ ಅಂತ. ಎಕ್ಸಾಕ್ಟ್ಲಿ, ಸೂಪರ್ ನೈಸ್. ದಸರಾ ಹಬ್ಬ ಜಂಬೂ ಸವಾರಿ ಬರ್ತಾ ಇರುತ್ತೆ. ದಸರಾ ದಿನ ಆನೆ ಮೇಲೆ ಚಾಮುಂಡೇಶ್ವರಿ ತಾಯಿ ಬರ್ತಾರೆ. ಇವರು ಉದ್ಘಾಟನೆಗೆ ಬರ್ತಾರೆ. ಅವ್ರ ಕೈ ಮುಗಿಯಲ್ಲ, ಅಂಥವ್ರನ್ನ ಕರ್ಕೊಬಂದು ನಾವು ಕೂರಿಸೋ ಅವಶ್ಯಕತೆ ಇದೆ, ಉದ್ಘಾಟನೆ ಮಾಡಿಸೋ ಅವಶ್ಯಕತೆ ಇದೆಯಾ? ನಾವಿಲ್ಲಿ ಏನು ಭಾರತದಲ್ಲಿರುವಂಥದ್ದು ಇದು ಯಾವುದೇ ರೀತಿಯಾದ, ಯಾಕೆಂದರೆ ನಮ್ಮ ಕಾನ್ಸ್ಟಿಟ್ಯೂಷನ್ ಹೇಳುತ್ತೆ ಇದು ಇಂಡಿಯಾ ಅಂತ. ಯಾವುದೇ ರೀತಿಯಾದಂತಹ, ನಾನಿಲ್ಲಿ ಯಾವುದೂ ಇದನ್ನು ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋದು ಬೇಡ. ಇದು ಯಾವುದೇ ಒಂದು ಧರ್ಮಕ್ಕೆ ಸೇರಿದ ರಾಷ್ಟ್ರ ಅಲ್ಲ. ಹಾಗೆ ಕರ್ನಾಟಕನೂ ಕೂಡ ಒಂದು ಧರ್ಮಕ್ಕೆ ಸೇರಿದಂತಹ ಒಂದು ರಾಜ್ಯ ಅಲ್ಲ, ಹೌದಲ್ವಾ? ಇದು ಹರಮಹೇಶ್ವರ್ ಮತ್ತು ಎಲ್ಲ ಗೆಸ್ಟಲ್ಲಿ ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು, ಇದು ಏನೋ ಒಂದು ನಾಡ ಹಬ್ಬ, ಎಲ್ಲರ ತೆರಿಗೆ ಹಣದಲ್ಲಿ ಮಾಡುವಂಥದ್ದು. ಯಾಕೆಂದರೆ ಬಜೆಟಲ್ಲೇ ತೆಗೆದಿಡ್ತಾರೆ ಈ ಒಂದು ಹಬ್ಬ ಆಚರಣೆ ಮಾಡಲಿಕ್ಕೆ. ಸೊ ಎಲ್ಲರ ತೆರಿಗೆ ಹಣ ಅಲ್ಲಿ ಹೋಗ್ತಾ ಇದೆ ಅಲ್ವಾ. ಸೊ ಮುಸಲ್ಮಾನರು ತೆರಿಗೆ ಹಣನೂ ಅಲ್ಲಿ ಹೋಗಿರುತ್ತೆ. ಸೊ ಅದನ್ನು ಅಪೋಸ್ ಯಾರೂ ಮಾಡ್ತಾ ಇಲ್ಲ, ಅದನ್ನ ಎಲ್ಲದಕ್ಕೂ ಬಳಸ್ಕೊತಾ ಇದ್ದೀವಿ. ಸರ್ ಒಂದು ನಿಮಿಷ ನಾನು ಮಾತಾಡ್ತಾ ಇದ್ದೀನಿ. ಸೊ ಹಾಗಾಗಿ ಇಲ್ಲಿ ಅಲ್ಲಿ ಹೋಗಿ ಉದ್ಘಾಟನೆ ಮಾಡೋರ್ಗು ಯಾವುದೇ ಅಭ್ಯಂತರ ಇಲ್ಲ, ಉದ್ಘಾಟನೆ ಕರೆದಿರೋರ್ಗೂ ಯಾವುದೇ ಅಭ್ಯಂತರ ಇಲ್ಲ. ಸೊ ಕೆಲವು ಧಾರ್ಮಿಕ ಭಾವನೆಗಳು ಅಥವಾ ಧಾರ್ಮಿಕದಲ್ಲಿ ಕಟ್ಟುಪಾಡುಗಳು ಅಂತ ಇರ್ತದೆ, ಅದನ್ನ ಆಚರಿಸಿದ್ರೆ ಆಗುತ್ತೆ, ಆಚರಿಸಲ್ಲ ಅಂದ್ರೆ ಏನೂ ಇಲ್ಲ. ಆಚರಿಸಲೇಬೇಕು ಅಂತ ಯಾವ ಧರ್ಮನೂ ಹೇಳಲ್ಲ ಅಲ್ವಾ. ಸೊ ಈಗ ಏನು ಹೇಳ್ತಾ ಇದ್ದಾರೆ, ಅವ್ರು ಪೂಜೆ ಮಾಡಲೇಬೇಕು ಅಂತ ಹೇಳಕ್ ನಾವ್ಯಾರು? ಅಥವಾ ಅರಿಶಿನ ಕುಂಕುಮ ಇಟ್ಕೋಬೇಕು ಅಂತ ಹೇಳಿಕ್ ನಾವ್ಯಾರು? ಅವ್ರು ಇಟ್ಕೊಂಡ್ರೆ ಇಟ್ಕೊಳ್ಳಿ. ಪ್ರಶ್ನೆ ಕಂಪ್ಲೀಟ್ ಆಗ್ಲಿ, ಮೋಹನ್ ವಿಶ್ವ ಉತ್ತರ ಕೊಡ್ತಾರೆ. ಆಯ್ತಾ? ಮೋಹನ್ ವಿಶ್ವ ಅವರಲ್ಲಿ ಇದ್ದಾರೆ, ಅವ್ರು ಮಾತಾಡ್ತಾರೆ. ಒಂದ್ ನಿಮಿಷ. ಯಾವುದೇ ಒಂದು ಆಹಾರ ನನಗೆ ಇಷ್ಟ ಆಗಲ್ಲ ಅಂದಾಗ ಎಲ್ಲರೂ ತಿಂತಾರೆ, ನೀನು ತಿನ್ಲೇಬೇಕು ಅನ್ನೋದು ತಪ್ಪು. ಅದು ನನ್ನ ವೈಯಕ್ತಿಕ ಭಾವನೆ, ಅದು ನಾನು ತಿಂತೀನೋ ಬಿಡ್ತೀನೋ ಅದು ಸೆಕೆಂಡ್ರಿ, ಅದು ಅಲ್ವಾ. ಸೊ ಆ ರೀತಿಯಾಗಿ ಬಾನು ಮುಸ್ತಾಕ್ ಅವರು ಕರ್ನಾಟಕದ ಒಂದು ಕೀರ್ತಿ ಪತಾಕೆಯನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಾರಿಸಿದ್ದಾರೆ. ಸೊ ಆ ಕಾರಣಕ್ಕೆ ಅವರನ್ನ ದಸರಾ ಅನ್ನುವಂಥದ್ದು, ಅವರೇ ಹೇಳಿದಾಗೆ ಇದು ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿರುವಂತಹ ಒಂದು ಹಬ್ಬ. ಸೊ ಅಂತ ವ್ಯಕ್ತಿಯನ್ನ ಕರೆಸಿ ಉದ್ಘಾಟನೆ ಮಾಡ್ತಿರೋದ್ರಲ್ಲಿ ತಪ್ಪೇನಿಲ್ಲ ಇದರಲ್ಲಿ. ಸೊ ಒಂದ್ ನಿಮಿಷ ಮೇಡಮ್, ಕಂಟಿನ್ಯೂ ಮಾಡ್ತೀನಿ. ಒಂದು ಊರಿನಲ್ಲಿ ಒಂದು ದರ್ಗಾ ಇದೆ, ಆ ದರ್ಗಾದ ಕಂಪ್ಲೀಟ್ ಆಡಳಿತ ಮಂಡಳಿ ಹಿಂದೂಗಳದು. ಇವತ್ತಿಗೂ ಕೂಡ ಆ ಉರುಸನ್ನ ಮಾಡುವಂಥದ್ದು ಹಿಂದೂಗಳು ನಿಂತ್ಕೊಂಡು. ಹಿಂದೂಗಳು ಆ ಒಂದು ಚಿಕ್ಕನಾಯಕನಹಳ್ಳಿ ಹೇಳ್ತಾರೆ, ಚಿಕ್ಕನಾಯಕನಹಳ್ಳಿ ತಾತನ ಉರುಸು. ಅಲ್ಲಿ ಹೋಗಿ ಅಲ್ಲಿ ಹೋಗಿ ಚಿಕ್ಕನಾಯಕನಹಳ್ಳಿ ಇದೆ, ಓಪನ್ ಮಾಡಿ ದರ್ಗಾದ ಕಲ್ಲನ್ನ ನೋಡಿ ಇವತ್ತಿಗೂ ಕೂಡ ದರ್ಗಾ ಒಂದು ಉಸ್ತುವಾರಿ ವಹಿಸ್ಕೊಳ್ಳೋದು ಹಿಂದೂಗಳೇ. ತುಂಬಾ ಅದ್ಭುತವಾಗಿ ನಾವು ಆಚರಣೆ ಮಾಡಿ ಕೊಡ್ತೀವಿ. ಇದು ಒಂದು ದೇಶ ಒಂದು ಸಾಮರಸ್ಯವಾಗಿದೆ. ಇದನ್ನ ರಾಜಕೀಯ ಪ್ರೇರಿತ ಮಾಡ್ಕೊಂಡು ಕದ್ದೋಡ್ ಬೇಡ. ಆ ದಸರಾ ತುಂಬಾ ಚೆನ್ನಾಗಿ ನಡ್ಕೊಂತ ಬರ್ತಾರೆ, ಈ ವರ್ಷನೂ ಚೆನ್ನಾಗಿ ನಡೀತದೆ, ಹಂಗೆ ಆಗ್ಲಿ ಅಂತ ನಾನು ಕೇಳ್ತೀನಿ. ಥ್ಯಾಂಕ್ ಯು. ಒಂದೇ ಒಂದು ನನ್ನ ಪ್ರಶ್ನೆ ಅವ್ರಿಗೆ, ಅವರು ಧರ್ಮವನ್ನು ಮೀರಿ ಭಾರತೀಯ ಅಂತೆಲ್ಲ ಮಾತಾಡಿದ್ರು. ಹಾಗಾದ್ರೆ ಅದೇ ಲಾಜಿಕ್ ಸಲ್ಮಾನ್ ಖಾನ್ಗೆ ಯಾಕೆ ಅಪ್ಲೈ ಆಗಲ್ಲ? ಗಣಪತಿ ಕೂಡಿಸ್ಬೇಕಾರೆ ಓಕೆನಾ ನಿಮ್ಗದು? ಸಲ್ಮಾನ್ ಖಾನ್ ಗಣಪತಿ ಪೂಜೆ ಮಾಡಿದ್ರೆ ಓಕೆನಾ? ತಪ್ಪು. ನಮ್ಮಲ್ಲಿ ವಿಗ್ರಹ ಆರಾಧನೆ ಇಲ್ಲ. ನಿಮಗ್ ಓಕೆನಾ ಹೇಳಿ? ನಮ್ಮಲ್ಲಿ ವಿಗ್ರಹ ಆರಾಧನೆ ಇಲ್ಲ. ಇಲ್ಲಿ ಕೇಳಿ ಉತ್ತರ, ಇಲ್ಲಿ ಕೇಳಿ. ಸಲ್ಮಾನ್ ಖಾನ್ ಗಣಪತಿ ಪೂಜೆ ಮಾಡೋದು ನಿಮ್ಗೆ ಓಕೆನಾ? ಕೇಳಿ, ಸಲ್ಮಾನ್ ಖಾನ್ ಅವರು ಗಣೇಶನಾರ ಇಡ್ಲಿ, ಯೇಸು ಕ್ರಿಸ್ತನಾರೋ ಪೂಜೆ ಮಾಡ್ಲಿ, ಇದೇನು ಗುರುದ್ವಾರಗಾರ ಹೋಗ್ಲಿ, ಬುದ್ಧರನಾರೋ ಪೂಜೆ ಮಾಡ್ಲಿ, ಅದು ಅವರ ವೈಯಕ್ತಿಕ ಅಭಿಪ್ರಾಯ. ಮಾಡ್ಲಿ, ನಮ್ದೇನ್ ತಕರಾರಿಲ್ಲ. ಬಟ್ ನನ್ನ ಅಭಿಪ್ರಾಯ ಏನು ಅಂದರೆ, ಬಾನು ಮುಸ್ತಾಕ್ ಅವ್ರನ್ನ ಚೀಫ್ ಗೆಸ್ಟ್ ಆಗಿ ಒಂದು ದಸರಾ ಇನಾಗ್ರೇಷನ್ಗೆ ಕರ್ಸೋದ್ರಲ್ಲಿ ನನಗೆ ಯಾವ ಅಭ್ಯಂತರನೂ ಇಲ್ಲ. ಅವ್ರೊಂದು ಚೀಫ್ ಗೆಸ್ಟ್ ತನಕ ಇದ್ದು ಅವ್ರಿಗೆ ಪುರಸ್ಕಾರ ಮಾಡೋದಾಗಲಿ, ಸನ್ಮಾನ ಮಾಡೋದಾಗಲಿ, ಅದರಲ್ಲಿ ಯಾವ ಅಭ್ಯಂತರನೂ ಇಲ್ಲ. ನಾನು ಹಿಂದೂ, ನಾನು ಕನ್ನಡಿಗ, ಸೊ ಅದರಲ್ಲಿ ನನಗೆ ಯಾವ ಅಭ್ಯಂತರನೂ ಇಲ್ಲ. ಬಟ್ ವೈಯಕ್ತಿಕವಾಗಿ ಅವ್ರ ಧರ್ಮದಲ್ಲೇ ಅವ್ರಿಗೆ ಮಾಡೋದು ಅದು ಹರಾಮ್ ಅಥವಾ ಕ್ರೈಮ್ ಆಗಿರ್ಬೋದು, ಅಥವಾ ಅವ್ರಿಗೆ ಇಷ್ಟ ಇಲ್ಲ ಅಂತಂದರೆ ಅದು ಅವ್ರ ವೈಯಕ್ತಿಕವಾಗಿ ಬಿಟ್ಟಿದ್ದು ಅಲ್ವಾ. ಅವ್ರಿಗೆ ಇಷ್ಟ ಇಲ್ಲ ಅಂತಂದರೆ ಅವ್ರು ಬರೋದು ಬೇಡ. ನಾವು ಇನ್ನೂ ಸಾಧಕರು, ಹಲವಾರು ಸಾಧಕರು ಇದ್ದಾರೆ, ಅವ್ರು ನೋಡ್ಕೋತೀವಿ. ಬಟ್ ಅಲ್ಟಿಮೇಟ್ಲಿ ಇದು ಕನ್ನಡಿಗರದು ಆಚರಣೆ ಆಗಿರೋದ್ರಿಂದ ಇಲ್ಲಿ ಕೆಲವು ಜನಕ್ಕೆ ಹಿಂದೂಗಳಿಗೆ ಆಚರಣೆ ಮಾಡೋದ್ರಿಂದ ಕೆಲವು ಜನಕ್ಕೆ ದೇ ವಿಲ್ ಹ್ಯಾವ್ ಸಮ್ ಇಶ್ಯೂ, ಇದರಿಂದ ಸ್ವಲ್ಪ ಇಶ್ಯೂ ಇರುತ್ತೆ. ಬಟ್ ಸ್ಟಿಲ್ ನಾವು ಕನ್ನಡಿಗರಾಗಿ ಯಾಕೆ ವಿಶಾಲ ಮನಸ್ಸಾಗಿ ಅವ್ರನ್ನ ಎಕ್ಸೆಪ್ಟ್ ಮಾಡ್ಬೋದು? ಬರ್ತಾ ಇದ್ದಾರೆ, ಓಕೆ,
ಅವ್ರಿಗೂ ಇನ್ನೂ ಏನು ಸನ್ಮಾನ ಮಾಡಲಿ. ಓಕೆ, ಅವ್ರಿಗೆ ಯಾವಾಗ ಅವರೇ ಬಂದು ಇವಾಗ ಬಾನು ಮುಸ್ತಾಕ್ ಅವರೇ ಬಂದು ಕ್ಲಾರಿಫೈ ಮಾಡಬೇಕಾಗಿರುತ್ತೆ. ಯಾಕಂದರೆ ನನಗೆ ಪರ್ಸ್ನಲ್ ಆಗಿ ನನ್ನ ಧರ್ಮದಲ್ಲಿ ಬಿಡಲ್ಲ, ನನಗೆ ಆಗಲ್ಲ ಅಂದರೆ ಬರೋದು ಬೇಡ, ಬೇಕಾಗಿಲ್ಲ. ನಮಸ್ತೆ. ಮಹೇಶ್ ಸರ್ ಮಾತಾಡ್ತಿದ್ದು ನಾನು ಕೇಳಿಸ್ಕೊಂಡೆ. ಖಂಡಿತವಾಗ್ಲೂ ನಾನು ಒಪ್ಕೋತೀನಿ, ಎಲ್ಲ ಧರ್ಮಗಳು ಬರಬೇಕು, ಕ್ರಿಶ್ಚಿಯನ್ನು, ಜೈನು, ಹಿಂದೂ ಎಲ್ಲನೂ ಖಂಡಿತ. ಯಾಕಂದರೆ ನಾವು ನಂಬ್ತೀವಿ ಈಕ್ವಾಲಿಟಿ ಅನ್ನೋ ಒಂದು ವರ್ಡ್, ಈಕ್ವಾಲಿಟಿ ಅನ್ನೋ ಒಂದು ಮೀನಿಂಗನ್ನು ನಾವು ನಂಬ್ತೀವಿ. ಆದರೆ ಬಾನು ಮುಸ್ತಾಕ್ ಮ್ಯಾಮ್ ಅವರೇ ಹೇಳಿರೋದ್ರಿಂದ ನಾನು ಕುಂಕುಮ ಹಾಕಲ್ಲ, ಅರ್ಶಿನ ಇಡೋದಿಲ್ಲ, ಇಲ್ಲ ಅವರೇ ಹೇಳಿದ್ದಾರೆ, ಬಾಯಿ ಬಿಟ್ಟು ಹೇಳಿದ್ದಾರೆ. ನಮ್ಮ ಹಿಂದೂ ಇದರಲ್ಲಿ ಬಳೆ ಹಾಕೋಬೇಕು ಅಥವಾ ಕುಂಕುಮ ಇಟ್ಕೋಬೇಕು, ಅರಿಶಿನ ಕುಂಕುಮ ಎಲ್ಲನೂ ಮಾಡಬೇಕಾಗಿರೋದ್ರಿಂದ ಅವರೇ ಬಾಯಿ ಬಿಟ್ಟು ನಾನು ಮಾಡಲ್ಲ ಅಂತ ಹೇಳಿರೋದ್ರಿಂದ ಅವ್ರನ್ನ ಕರ್ಸೋದ್ರಲ್ಲಿ ಏನಿದೆ? ರಜಾಕ್ ಅವ್ರಿಗೆ ಸೀದಾ ಪ್ರಶ್ನೆ. ನೀವು ಹೇಳಿದ್ರಿ ಇಷ್ಟೊತ್ತವರೆಗೂ ಎಲ್ಲ ಜಾತ್ಯತೀತ ರಾಷ್ಟ್ರ ಅಂತೇಳಿ. ಆದರೆ ನಾನು ನಿಮ್ಮ ಹತ್ರ ಒಂದು ಸೀದಾ ಪ್ರಶ್ನೆ ಕೇಳ್ತೀನಿ. ನಿಮ್ಮ ಬಾನು ಮುಷ್ತಾಕ್ ಅವರು ನಿಮ್ಮ ಅಲ್ಲ ನಮ್ಮ ಇಲ್ಲ ಇಲ್ಲ ನಿಮ್ಮ ನಿಮ್ಮ ನಮ್ಮ ರಾಜ್ಯ ಸಾರಿ ನಾನು ನಮ್ಮ ಒಂದು ನಿಮಿಷ ನಾನು ಹೇಳೋದು ಕೇಳಿ. ನೀವು ನಮ್ಮ ಭಾರತದ ಮೇಲೆ ಜಾತ್ಯತೀತ ಅನ್ನೋ ಒಂದೇ ಒಂದು ವರ್ಡ್ ಇಂದ, ನಮ್ಮ ಜಾತ್ಯತೀತ ಅನ್ನೋ ಒಂದು ವರ್ಡ್ ಇಂದ ಇಡೀ ದೇಶವನ್ನು ಹಾಳು ಮಾಡ್ತಿದ್ದೀರಾ. ನಮ್ಮ ನಿಮ್ಮ ನೀವೇ ಹೇಳ್ತೀರಾ. ನಿಮ್ಮ ನಾನು ಹೇಳೋದು ಒಂದ್ ನಿಮಿಷ ಮಾತಾಡಕ್ ಬಿಡಿ. ಜಾತ್ಯತೀತ ಅನ್ನೋ ಒಂದೇ ಒಂದು ವರ್ಡ್ ಇಂದ ಇಡೀ ದೇಶವನ್ನು ಹಾಳು ಮಾಡ್ತಿದ್ದೀರಾ ನೀವು. ಇಡೀ ದೇಶವನ್ನು ಹಾಳು ಮಾಡ್ತಾ ಇದ್ದೀರಾ. ಮುಸಲ್ಮಾನರನ್ನ ವಿರೋಧ ಮಾಡ್ತಾರೆ ಬಿಜೆಪಿ ಅವರನ್ನು ನೀವು ಹೇಳಿದ್ರಿ ಮಾತಾಡ್ತಾ. ನೀವೇ ನಾನು ಯಾವತ್ತಿಗೂ ಹೇಳಿದ್ರಿ, ನೀವು ಇದಕ್ಕೆ ಮುಂಚೆ ಹೇಳಿದ್ರಿ. ಇವಾಗ ಬಾನು ಮುಷ್ತಾಕ್ ಅವ್ರನ್ನ ಅದಕ್ಕೆ ವಿರೋಧ ಮಾಡ್ತಿದ್ದೀರಾ ಅಂತ ಹೇಳಿದ್ರಿ ನೀವು. ಆದ್ರೆ ನೀವು ಉದಾಹರಣೆ ಕೊಡ್ತೀನಿ. ಮಿರ್ಜಾ ಇಸ್ಮಾಯಿಲ್ ಉದಾಹರಣೆ ಕೊಟ್ಟಾಗೆ ನಾನು ಒಂದು ಉದಾಹರಣೆ ಕೊಡ್ತೀವಿ. ಇದೇ ನಿಸಾರ್ ಅಹಮದ್ ಅವ್ರನ್ನ ನಾವು ಅಪ್ರಿಶಿಯೇಟ್ ಮಾಡಿದೀವಿ. ನಿಸಾರ್ ಅಹಮದ್ ಅವ್ರು ಬಂದು ಉದ್ಘಾಟನೆ ಮಾಡಿದಾಗ ನಾವು ಒಪ್ಕೊಂಡಿದ್ದೀವಿ. ಅವರು ಮುಸಲ್ಮಾನಕ್ಕೆ ಸರ್ಟಿಫಿಕೇಟ್ ತಗೋಬೇಕಾ? ಒಂದ್ ನಿಮಿಷ ಇರಿ, ನಾನು ಮಾತಾಡಕ್ ಬಿಡಿ. ಯಾರು ಹೇಳಕ್ಕೆ ನಿಸಾರ್ ಅಹಮದ್ ಬರ್ಬೋದು? ನೀವ್ಯಾರು ಹೇಳಕ್ ನಿಂತ್ಕೊಂಡು ಅದು ರಾಜ್ಯ ಸರ್ಕಾರದಿಂದ ನಿಮ್ಗೆ ಎಷ್ಟು ರೈಟ್ಸ್? ರಾಜ್ಯ ಸರ್ಕಾರ ಅದಕ್ಕೆ ಬದ್ಧವಾಗಿ ನಾವು ನಿಂತಿದ್ದೀವಿ. ನಿಸಾರ್ ಅಹಮದ್ ಅವ್ರನ್ನ ನಾವು ಅಪ್ರಿಶಿಯೇಟ್ ಮಾಡಿದೀವಿ. ಅವ್ರು ನಮ್ಮ ಕನ್ನಡವನ್ನು ಒಪ್ಕೊಂಡಿದ್ದಾರೆ. ಅದಕ್ಕಾಗಿ ನಾವು ಬಾನು ಮುಷ್ತಾಕ್ ಅವ್ರ ವಿರೋಧ ಮಾಡ್ತಿದೀವಿ. ನಾವು ಮೂರ್ತಿ ಪೂಜೆ ನಿಸಾರ್ ಅಹಮದ್ ಅವರು ನಮ್ಮ ಭಾವನೆಗಳು ಬೆಲೆ ಕೊಟ್ಟಿದ್ದಾರೆ. ಇದೇ ಬಾನು ಮುಷ್ತಾಕ್ ಅವರು ನಮ್ಮ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡಿದ್ದಾರೆ. ಅದರಿಂದ ನಾವು ವಿರೋಧ ಮಾಡ್ತಿದೀವಿ. ನಾನು ಒಬ್ಬ ಹಿಂದೂವಾಗಿ ನಾನು ಹೇಳ್ತೀನಿ, ಬಾನು ಮುಷ್ತಾಕ್ ಅವ್ರನ್ನ ಕರೆದಿದ್ದು ತಪ್ಪು. ನಮ್ಮನ್ನ ಅವ್ರದ್ದು ಯಾವುದೇ ಆಚರಣೆಯಲ್ಲೂ ಬಿಟ್ಕೊಳ್ಳಲ್ಲ. ಕಾಂಗ್ರೆಸ್ ಸರ್ಕಾರ ಹಿಂದೂಗಳ ವಿರೋಧಿ ಅಂತ ಮತ್ತೊಮ್ಮೆ ಪ್ರೂವ್ ಮಾಡ್ತಿದೆ. ನಮ್ಮನ್ನ ಕೆರಳಿಸುವ ಕೆಲಸ ಮಾಡ್ತಿದೆ. ಆದ್ರೆ ನಾವು ಹಿಂದೂಗಳು ಸಹಿಷ್ಣುವಾದಿಗಳು ಅಂತೇಳಿ ನಾವು ಇವಾಗವರೆಗೂ ಆಗಿರೋ ಎಲ್ಲ ಅವಘಡಗಳನ್ನ ಸಹಿಸ್ಕೊಂಡು ಇನ್ನೂ ಸಹಿಸ್ಕೊಳ್ತಾ ಇದೀವಿ ಅಷ್ಟೇ. ಸರಿ, ಅವ್ರನ್ನ ಕರೆದಿರೋ ತಪ್ಪು. ಈಗ ನಾನು ಇಲ್ಲಿ ಬಂದ್ಮೇಲೆ ನನಗೇನು ಅನಿಸ್ತಾ ಇದೆ ಅಂದರೆ, ಈಗ ಬಾನು ಮುಸ್ತಾಕ್ ಅವರು ನಮಗೆ ಒಂದು ಕ್ಲಾರಿಟಿ ಕೊಡಬೇಕು. ಇವರು ಸೇರಿರೋ ಮುಸ್ಲಿಂ ಸಂಪ್ರದಾಯಕ್ಕೆ ಸೇರಿದಿರೋರ, ಇವ್ರು ಮುಸ್ಲಿಂ ಸಂಪ್ರದಾಯಕ್ಕೆ ಸೇರಿರೋರು ಅಂತ ಫಸ್ಟ್ ಅವರು ನಮ್ಗೆ ಕ್ಲಾರಿಟಿ ಕೊಟ್ಬಿಟ್ರೆ ನಮಗೆಲ್ಲ ತೀರೋಗ್ಬಿಡುತ್ತೆ. ಅಕಸ್ಮಾತ್ ಅವ್ರೇನಾದ್ರು ಇವ್ರು ಮಾಡಲ್ಲ, ನಾನೇನು ಮಾಡಲ್ಲ ಅಂದ್ರೆ ಬರೋದ್ ಬೇಡ. ಅಕಸ್ಮಾತ್ ನಾವು ಕುಂಕುಮ ಇಟ್ಕೊಳ್ತೀವಿ, ಬರ್ತೀವಿ, ಪೂಜೆ ಮಾಡ್ತೀವಿ, ಬರ್ಲಿ ಬಿಡಿ. ಮೇಡಮ್, ಇದು ಕಾಂಗ್ರೆಸ್ ಸರ್ಕಾರದ ವೆರಿ ಕ್ಲಿಯರ್ ಪಿಕ್ಚರು. ಅವ್ರಿಗೇನಂದರೆ ಹಿಂದೂಗಳು ಒಗ್ಗೂಡಿಸ್ಬಾರ್ದು. ಧರ್ಮೋತ್ಸವದ ವಿಚಾರ ಆಗಲಿ, ಈ ಚಾಮುಂಡೇಶ್ವರಿ ಬೆಟ್ಟ ವಿಚಾರ ಆಗಲಿ, ಈ ಪೂಜೆ ಮಾಡೋ ವಿಚಾರ ಆಗಲಿ, ಇವ್ರ ಪ್ರಕಾರ ಒಂದು ಧರ್ಮದ ಆಚರಣೆನ ಬದಲಾಯಿಸಬೇಕು ಅನ್ನೋದು ಅವಶ್ಯಕತೆ ನಮಗಿಲ್ಲ. ತಲತಾಂತರಗಳಿಂದ ಧರ್ಮ, ದೇಶ, ಭಾಷೆ ಎಲ್ಲ ಒಂದೇ ಆ್ಯಂಗಲ್ ನೋಡಬೇಕು, ಎಲ್ಲ ಸಪ್ರೇಟ್ ಮಾಡಿ ನೋಡೋಕ್ಕಾಗಲ್ಲ. ಇವ್ರ ಪ್ರಕಾರವಾಗಿ ಅವರು ಕುಂಕುಮ ಹಾಕಬೇಕೋ ಬೇಡವೋ ಅನ್ನೋದನ್ನು ಬದಲಾಯಿಸಿ ಅನ್ನೋದು ಅವಶ್ಯಕತೆ ನಮಗಿಲ್ಲ. ನಮ್ಮ ಸಂಪ್ರದಾಯದಲ್ಲಿ ಪೂಜೆ ಮಾಡುವಾಗ ಹೂವು ಹಾಕೋದು, ಕುಂಕುಮ ಹಾಕೋದು ನಮ್ಮ ಸಂಪ್ರದಾಯ. ಇವ್ರು ಬರ್ತಾ ಇದ್ದಾರೆ, ಇವ್ರು ಬದಲಾಯಿಸಬೇಕು ಅನ್ನೋ ಅವಶ್ಯಕತೆ ನಮಗಿಲ್ಲ. ಅವರು ಕನ್ನಡಕ್ಕೆ ಹೆಮ್ಮೆ ತಂದರೆ ಅದ್ರ ಬಗ್ಗೆ ನಮ್ದು ಯಾವುದೂ ಆಕ್ಷೇಪ ಇಲ್ಲ. ಬಟ್ ನಮ್ಮ ಧರ್ಮದ ಪ್ರಕಾರ, ನಮ್ಮ ಆಚಾರ ವಿಚಾರಗಳ ಪ್ರಕಾರ ಮಾಡಬೇಕು ಅನ್ನೋದು ನಮ್ಮ ಹಿಂದೂಗಳ ಮುಖ್ಯ ಉದ್ದೇಶ. ಮೇಡಮ್, ನಮ್ಮ ಹಿಂದೂಗಳಿಗೆ ಇರೋದು ಒಂದೇ ದೇಶ, ಅದು ಭಾರತ ದೇಶ. ವಸುದೈವ ಕುಟುಂಬಕಂ ಅಂತ ಹೇಳಿದವರು ನಾವು. ಎಲ್ಲರೂ ಒಂದೇ ರೀತಿಯಲ್ಲಿ ನೋಡಬೇಕು ಅಂತ ಹೇಳಿದವರು ನಾವು. ನಮ್ಮ ಧರ್ಮಕ್ಕೆ ಅವರು ಯಾವಾಗ ಭುವನೇಶ್ವರಿಗೆ ಅವರು ಬೆಲೆ ಕೊಡಲಿಲ್ವೋ, ಅವರು ಬರೋದೇ ಬೇಡ ಅನ್ನೋದು ನಮ್ಮದೊಂದು ಇದು ಮೇಡಮ್. ಅವ್ರು ಮಾಡೋದು ಬೇಡ ಮೇಡಮ್. ಅವ್ರು ಸಾಧನೆ ಮಾಡಿದ್ದಕ್ಕೆ ನಮಗೆ ಗೌರವ ಇದೆ. ಆದರೆ ಅವರು ನಮ್ಮ ಧರ್ಮವಾದ ಕಾರ್ಯಕ್ರಮ ಒಪ್ಪೋದಿಲ್ಲ.
ಅರ್ಶಿನ ಕುಂಕುಮ ಇಟ್ಕೊಳ್ಳೋಂಗಿಲ್ಲ, ಅದಕ್ಕಾಗಿ ಅವ್ರಿಗೆ ಬೇಡ. ಎರಡನೇದು, ನಮ್ಮ ಧರ್ಮದಲ್ಲೇ ಪೌರ ಕಾರ್ಮಿಕರ ಹೆಣ್ಮಕ್ಳಿದಾರೇನು ಅವ್ರು ಕರೆಸಿ ಅವರಿಂದ ಉದ್ಘಾಟನೆ ಮಾಡಿದ್ರೆ ತುಂಬ ಚೆನ್ನಾಗಿರ್ತೈತೆ. ಮೇಡಮ್, ನಮ್ಮ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಬಾನು ಮುಸ್ತಾಕ್ ಅವರ ಹೆಸರು ಅನೌನ್ಸ್ ಮಾಡ್ತಾ ಇದ್ದಂಗೆ ಹೇಳಿದ್ರು, ನೀವು ಬರೋದಾದರೆ ಅರ್ಶಿನ ಕುಂಕುಮ ಇಟ್ಕೊಂಡು ಬನ್ನಿ, ನಮಗೆ ಇದಕ್ಕೆ ಸ್ವೀಕಾರ ಮಾಡ್ತೀವಿ ಅಂತ ಹೇಳಿದ 2 ಅವರ್ಗೆ ಅವ್ರಿಗೆ ಒಂದು ಬಾಗಿನ ಕೊಟ್ಟು ಅರ್ಶಿನ ಕುಂಕುಮ ಹೂವು ಎಲ್ಲ ಬಾಗಿನ ಕೊಟ್ಟು ಅವರು ಕೂಡ ಅದನ್ನ ಸ್ವೀಕಾರ ಮಾಡಿದ್ದಾರೆ. ಅವರ ನಮ್ಮ ಹಿಂದೂ ಹೆಣ್ಮಕ್ಳಾಗಿ ಬಂದರೆ ನಾವು ಅದನ್ನ ಸ್ವೀಕರಿಸ್ತೀವಿ. ನಮಗಿರೋಂತಹ ಭಯ ಏನು ಅಂದರೆ, ಕನಕ್ಪುರದಲ್ಲಿರೋ ಕಪಾಲಿ ಬೆಟ್ಟ ಹೆಂಗೆ ಹೇಸು ಬೆಟ್ಟ ಆಯಿತೋ ಅದೇ ರೀತಿ ನಮ್ಮ ಚಾಮುಂಡಿ ಬೆಟ್ಟ ಹಿಂದೂಗಳದಲ್ಲ ಅಂತ ಆಲ್ರೆಡಿ ನಮ್ಮ ಕರ್ನಾಟಕದ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ. ನಮಗಿರೋಂತಹ ಭಯ, ನಮ್ಮ ಚಾಮುಂಡಿ ಬೆಟ್ಟ ಹೋಗಿ ಇನ್ನೊಂದು ಯಾವುದೋ ಒಂದು ಮುಸ್ಲಿಂ ಸಮುದಾಯಕ್ಕೆ ಒಕ್ಬೋರ್ಡಿಗೆ ಸೇರಿದಂತಹ ಬೆಟ್ಟಗಳಾಗೋದಕ್ಕೆ ನಾವು ಬಿಡೋದಕ್ಕೆ ರೆಡಿ ಇಲ್ಲ ಮೇಡಮ್. ಬಾನು ಮುಸ್ತಾಕ್ ಅವರು ಬಂದು ಉದ್ಘಾಟನೆ ಮಾಡೋದ್ರಲ್ಲಿ ಯಾವುದೇ ನಮಗೇನು ಇದಿಲ್ಲ. ಅವರು ಇದೇ ಥರ ಕೇರಳಲ್ಲಿ ಓಣಮ್ಗೆ ಎಷ್ಟು ಅಬ್ಜೆಕ್ಷನ್ ಮಾಡ್ತಾರೆ ಮುಸ್ಲಿಮ್ಸು, ಇಲ್ಲಿ ಯಾಕೆ ವಿರೋಧ ಇಲ್ಲ ಕರ್ನಾಟಕದಲ್ಲೇ? ಅವ್ರ ಮೇಲೆ FIR ಆಯ್ತಲ್ಲ, ಅವ್ರ ಮೇಲೆ FIR ಆಯ್ತಲ್ಲ, ಅಬ್ಜೆಕ್ಷನ್ ಮಾಡೋರ ಮೇಲೆ FIR ಆಗಿದೆ. ಇದರಿಂದ ಇದು ಒಂದು ಥರ ಶಾಂತಿ ತೋಟ ಅಂತ ಹೇಳ್ತೀರಾ, ಇದು ಎಲ್ಲರಿಗೂ ಇದು ಮಾಡ್ಕೊಬೇಕು. ನಾವು ಹೆಂಗೆ ಎಲ್ಲರನ್ನೂ ಸ್ವೀಕಾರ ಮಾಡ್ತೀರಿ, ಸಂವಿಧಾನದಲ್ಲಿ ಇರೋದು, ನಾವು ಸಂವಿಧಾನಕ್ಕೆ ಬದ್ಧರಾಗಿದ್ರಿ, ಸಂವಿಧಾನದ ಪ್ರಕಾರ ಅವ್ರು ಬರಲಿ ಮಾಡ್ಕೊಂಡು ಹೋಗಲಿ, ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಇದರಿಂದ ಏನಿದೆ ನಮಗೆ ಅವಮಾನ ಮಾಡೋ ಅಂಥದ್ದು ಏನು ಬೇಕಿಲ್ಲ ಇಲ್ಲಿ. ಸರಿ, ರಾಜ್ಯ ಸರ್ಕಾರಕ್ಕೆ ಏನು ಹೇಳೋಕ್ಕೆ ನಾನು ಆಗ್ರಹ ಮಾಡ್ತಾ ಇದ್ದೀನಿ ಅಂದರೆ, ನಮ್ಮಲ್ಲಿ ಸಾಧಕರಿದ್ದಾರೆ ಮೇಡಮ್, ಅಪಾರವಾದಂಥ ಸಾಧಕರಿದ್ದಾರೆ. ದಯಮಾಡಿ ಅವ್ರಿಗೆ ಅವಕಾಶ ಮಾಡಿಕೊಡಿ. ಇವ್ರಿಗೆ ನಮ್ಮ ವ್ಯವಸ್ಥೆ, ನಮ್ಮ ಹಿಂದೂ ಧರ್ಮದ ಮೇಲೆ ನಂಬಿಕೆ ಇಲ್ಲ. ಈಗ ಯಾರು ಬಾನು ಮುಸ್ತಾಕ್ ಅವರು ಇಲ್ಲ, ಅದನ್ನ ನಮ್ಮ ಭಾವನೆಗಳ ಮೇಲೆ ಧಕ್ಕೆ ಬಂದೇ ಬರುತ್ತೆ. ಇವ್ರು ನಾಳೆ ದಿವಸ ನಾನು ಅಲ್ಲಿ ಹೋದಾಗ ನಾನು ಮಂಗಳಾರತಿ ಮಾಡಲ್ಲ, ಕುಂಕುಮ ಇಟ್ಕೊಳ್ಳಲ್ಲ ಅಂದಾಗ ಎಷ್ಟೋ ಜನ ನಮ್ಮ ಭಕ್ತರುಗಳು ಇರ್ತಾರೆ ಮೇಡಮ್, ಅವ್ರಿಗೆ ಸಖತ್ತು ನೋವು ಆಗ್ಬಿಟ್ರೆ ಹೆಂಗೆ? ಯಾವ ಐತಿಹಾಸಿಕ ದಸರಾ ನಾಡಿನೆಲ್ಲೆಡೆ ಸಂಭ್ರಮದ ಛಾಯೆ ಮೂಡಬೇಕಾಗಿತ್ತು, ಇವತ್ತು ಸೂತಕದ ಛಾಯೆ ಎಲ್ಲೆಡೆ ಕಾಣ್ತಾ ಇದೆ. ಈ ಒಂದು ನಿರ್ಧಾರದಿಂದ ನನ್ನ ಆಗ್ರಹ ಏನು ಅಂದರೆ, ಸರ್ಕಾರ ಇನ್ಮೇಲೆ ದಸರಾ ನಡೆಸೋದು ಬೇಡ, ರಾಜಪ್ರಭುತ್ವ ಏನು ರಾಜಮನೆತನದವ್ರಿಗೆ ಅವು ಒಪ್ಪಿಸ್ಬಿಟ್ಟು ನಮ್ಮ ಸಾಂಪ್ರದಾಯಿಕವಾಗಿ ಹೆಂಗೆ ನಡೀತಾ ವಿಜೃಂಭಣೆಯಿಂದ ಐತಿಹಾಸಿಕ ವಿದೇಶಗಳಿಂದ ಬರ್ತಾಯಿದ್ರು ಗತವೈಭವ ಮರುಕಳಿಸ್ಲಿ ಅಂತ ಆಶಿಸ್ತಾ ಸರ್ಕಾರನ ಆಗ್ರಹಪಡಿಸ್ತೀನಿ. ನೋಡಿ, ಆರಂಭದಲ್ಲೇ ಎಡವಿರೋದು ಸರ್ಕಾರ ಎಷ್ಟು ಗಲಭೆಗಳಿಗೆ ಕಾರಣ ಆಗಿದೆ ಅನ್ನೋದು ಈಗ ಪಬ್ಲಿಕ್ ಏನು ಇವತ್ತು ಮಾತಾಡ್ತಾ ಇದ್ದಾರೆ ಅದನ್ನೆಲ್ಲ ಗೊತ್ತಾಗುತ್ತೆ. ಮೊದಲನೇದಾಗಿ ಸರ್ವಪಕ್ಷಗಳ ಸಭೆ ಕರೆದು ಈ ಒಂದು ಆಯ್ಕೆಯ ವಿಚಾರದಲ್ಲಿ ಆಯ್ಕೆಯನ್ನು ಮಾಡಬೇಕಾಗಿತ್ತು, ಒಂದು ತಪ್ಪು. ಎರಡನೇದಾಗಿ ಸಾಧನೆಯ ಮಾಡಿರ್ತಕ್ಕಂಥ ವಿಚಾರದಲ್ಲಿ ನಿಮಗೆ ಸಾಲುಮರದ ತಿಮ್ಮಕ್ಕ ಕಾಣಲಿಲ್ವ ನಿಮ್ಮ ಕಣ್ಣಿಗೆ? ಕನ್ನಡ ನಾಡಿನಲ್ಲೇ ಹುಟ್ಟಿ ಕನ್ನಡ ಮಣ್ಣಿಗಾಗಿ ಬೆಳೆದು ಇವತ್ತಿಗೂ ಕೂಡ ಕನ್ನಡಕ್ಕಾಗಿ ಜೀವ ಕೊಡ್ತಾ ಇರ್ತಕ್ಕಂಥ ಮಹಾತಾಯಿ ನಿಮ್ಮ ಕಣ್ಣಿಗೆ ಕಾಣಲಿಲ್ಲ. ಬಾನು ಮುಸ್ತಾಕ್ ಅವ್ರು ನಾವು ವಿರೋಧಿಸ್ತಾ ಇರೋದಕ್ಕೆ ಕಾರಣ, ನೀವು ಯಾವತ್ತು ನಮ್ಮ ಸಂಸ್ಕೃತಿಗೆ ಧಕ್ಕೆಯನ್ನು ತಂದ್ರಿ. ಅಂದರೆ ಏನು, ಈ ಭುವನೇಶ್ವರಿಯನ್ನು ನೀವು ತಾಯಿಯಲ್ಲ ಅಂತ ಹೇಳ್ತಿದ್ದೀರಿ. ಭುವನೇಶ್ವರಿ ಬೇರೆ ಅಲ್ಲ, ಚಾಮುಂಡೇಶ್ವರಿ ಬೇರೆ ಅಲ್ಲ, ಎರಡರಲ್ಲೂ ಈಶ್ವರಿ. ಅದು ನಮ್ಮ ನಾಡಿನ ಅಧಿದೇವತೆ. ಅದಕ್ಕೆ ಗೌರವ ಕೊಟ್ಟರೆ ನಿಮಗೂ ನಾವು ಗೌರವ ಕೊಡ್ತೀವಿ. ಏನಾದರೂ ನೀವು ಅದಕ್ಕೆ ಧಕ್ಕೆ ತಂದರೆ ಅದರ ಡಬ್ಬಲ್ ನಾವು ನಿಮ್ಗೆ ಧಕ್ಕೆಯನ್ನು ತಂದೆ ತರ್ತೀವಿ. ಮಹೇಶ್ ಸರ್, ಭಾವನೆಗಳು ಎರಡೂ ಧರ್ಮಕ್ಕೆ ಧಕ್ಕೆ ಆಗೋ ರೀತಿಯಲ್ಲಿ ಈ ಡಿಬೇಟ್ನಲ್ಲಿ ಅಭಿಪ್ರಾಯ ವ್ಯಕ್ತವಾಗ್ತಾ ಇತ್ತು. ಸರ್ಕಾರಗಳು ಇಂಥ ನಿರ್ಧಾರ ಕೈಗೊಳ್ಳೋಕೆ ಮುಂಚೆ ಸಾರ್ವಜನಿಕ ಅಭಿಪ್ರಾಯ ಅನ್ನೋದನ್ನು ಸಂಗ್ರಹ ಮಾಡಬೇಕಾಗಿತ್ತು, ಮಾಡಲಿಲ್ಲ. ಎಡವುತ್ತೋ ಸರ್ಕಾರ ಇಲ್ವಾ? ಈ ಥರದ ವಿಚಾರದಲ್ಲಿ ಯಾವತ್ತೂ ಯಾವ ಸರ್ಕಾರನೂ ಕೂಡ ಯಾರ ಅಭಿಪ್ರಾಯವನ್ನು ಪಡ್ಕೊಂಡಿಲ್ಲ ಮೇಡಮ್. ಅವ್ರಿಗೆ ಇಷ್ಟ ಬಂದಂಥವ್ರನ್ನ ಆಯ್ಕೆ ಮಾಡಿದ್ದಾರೆ. ಇವ್ರು ಮಾತ್ರ ಅಲ್ಲ, ಯಾರು ಕೂಡ ದಸರಾಗೆ ಆಯ್ಕೆ ಮಾಡುವ ಸಂದರ್ಭದಲ್ಲಿ ಸರ್ವಪಕ್ಷಗಳ ಸಭೆ ಕರೆದು ಇವ್ರನ್ನ ಕರೀತಾ ಇದೀವಿ ಓಕೆನಾ ಅಂತ BJP ಅವರು ಕೇಳಿಲ್ಲ, JDS ಅವರು ಕೇಳಿಲ್ಲ, ಕಾಂಗ್ರೆಸ್ ಅವರು ಬರ್ತೀನಿ. ಸರ್ಕಾರ ಅವ್ರನ್ನ ಕರೆದಿರೋದು ಬೂಕರ್ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ಅಂತ. ಈಗ ಬರೋದು ಬಿಡೋದು, ಅದನ್ನು ಉದ್ಘಾಟನೆ ಮಾಡೋದು ಬಿಡೋದು, ಅದು ಕೇವಲ ಬಾನು ಮುಸ್ತಾಕ್ ಮೇಡಮ್ ಅವರ ವೈಯಕ್ತಿಕವಾದಂಥ ಸ್ವಾತಂತ್ರ್ಯ ಮತ್ತು ಅವರ ಇಚ್ಛೆ. ಅದು ಸರಿ. ಪಾಷಾ ಸರ್, ಮುಂಚೆ ನೋಡಿ ಪ್ರೋಟೋಕಾಲ್ ಏನಿದೆ ಇವ್ರದ್ದು ಬಾನು ಮುಸ್ತಾಕ್ದು, ಅಲ್ಲಿ ಹೋಗ್ಬಿಟ್ಟು ಪೂಜೆ ಮಾಡ್ತಾರ ಇಲ್ಲ ಅದು ಗೊತ್ತಾಗ್ಬಿಟ್ರೆ ನಮಗೆ ಒಂದು ಮಾಡ್ತಾ ಇಲ್ಲ ಅಂದರೆ ನಮಗೆ ಅಪೋಸಿಟ್ ಇಲ್ಲ, ನಾವು ಇದು ಮಾಡಲ್ಲ. ಮಾಡ್ತಾರಂದ್ರೆ ನಾವು ಇರೋ ಧರ್ಮದ ಮಾತು ನಾವು ಹೇಳಲೇಬೇಕು. ಅವ್ರು ಮಾಡಲಿ, ಅವರು ನೋಡಿ ಅವ್ರು ಮಾಡಲಿ, ಅವ್ರು ಇದು ಮಾಡಲಿ, ನಮಗೆ ಅದು ಬೇಡ. ಅಂದರೆ ನಮ್ಮ ಧರ್ಮದಲ್ಲಿ ಏನಿದೆ ಆ ಮಾತು ಇದೆ, ಸರ್ಕಾರ ಸ್ಪಷ್ಟಪಡಿಸಬೇಕು. ಉದ್ಘಾಟನೆ ಅಂದ್ರೆ ಹೇಗೆ? ರಜಾಕ್ ಅವರು ನೋಡಿ ಮೇಡಮ್, ಅದು ತಾಯಿ ಭುವನೇಶ್ವರಿ ಆಗಿರಲಿ, ತಾಯಿ ಚಾಮುಂಡೇಶ್ವರಿ ಆಗಿರಲಿ, ಇಸ್ಲಾಂ ಧರ್ಮದಲ್ಲಿ ಯಾರಿಗೂ ನೀವು ತಾಯಿ ಅಂತ ಹೇಳಿಸ್ಕೊಳ್ಳೋಕ್ಕೆ ಧರ್ಮ ಯಾವತ್ತಿಗೂ ನಿಮಗೆ ಇದು ಮಾಡಿಲ್ಲ, ಕಡ್ಡಾಯ ಮಾಡಿಲ್ಲ, ಬಲವಂತ ಮಾಡಿಲ್ಲ, ಹೇಳಬಾರ್ದು ಅಂತ ಏನೂ ಇಲ್ಲ. ನಾನು ಯಾರನ್ನೂ ಬೇಕಾದ್ರೂ ತಾಯಿ ಅಂತ ತಿಳ್ಕೊಬಹುದು. ತಾಯಿ ಹತ್ರ ಹೋಗೋಕ್ಕೆ ಸಂಬಂಧ ಏನು ಬೇಕಾಗಿರಲ್ಲ. ಅಲ್ಲಿಗೆ ಹೋಗಿ ಅವರು ಪೂಜೆ ಮಾಡಲೇಬೇಕು ಅಂತ ಅಭ್ಯಂತರ ಅವ್ರ ಮೇಲೆ ಒತ್ತಡ ಏನಿಲ್ವಲ್ಲ.
ಆ್ಯಸ್ ಅ ಚೀಫ್ ಗೆಸ್ಟ್ ಒಂದು ಅತಿಥಿಯಾಗಿ ಅವರು ಉದ್ಘಾಟನೆಗೆ ಹೋಗ್ತಿದ್ದಾರೆ, ಹೋಗಲಿ. ಇವಾಗ ಪುಷ್ಪಾರ್ಚನೆ ಮಾಡ್ತಾರೋ ಇಲ್ವೋ, ಮಂಗಳಾರತಿ ಮಾಡ್ತಾರೋ ಇಲ್ವೋ, ಅದು ಅವರ ವೈಯಕ್ತಿಕ ವಿಚಾರ. ಅವ್ರ ಸಮಾಧಿಯಲ್ಲಿ ನಾನು ಹೋಗಂಗಿಲ್ಲ, ಅವರು ದೇವ್ರಿಗೆ ಅವ್ರಿಗೆ ಉತ್ತರ ಕೊಡ್ಕೋಬೇಕು. ಅಲ್ಲಿಗೆ ಅವ್ರು ಹೋಗಲಿ. ನಮ್ಮ ನಾಡಿಗೆ ಹೆಮ್ಮೆ ತಂದಂತಹ ಕನ್ನಡತಿ, ಅವ್ರಿಗೆ ಎಷ್ಟೊಂದ್ರೂ ಅದಕ್ಕೆ ಗೌರವ ಇದ್ದೇ ಇದೆ. ರಾಜ್ಯ ಸರ್ಕಾರ ಅವರನ್ನು ಆಯಿಸಿ ಅವರನ್ನು ಈ ಸಲ ನಾವು ಸನ್ಮಾನ ಕೊಡಬೇಕು ಅಂತ ಹೇಳ್ಬಿಟ್ಟು ರಾಜ್ಯ ಸರ್ಕಾರ ಒಂದು ಕೊಡ್ತಿರೋ ಸನ್ಮಾನ.